ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತಂದರೆ, ನಾಳೆ ವಸಂತ ಪಂಚಮಿ ಇರೋದ್ರಿಂದ ಎಲ್ಲ ಕಡೆ ಎಷ್ಟು ದೇವಸ್ಥಾನಗಳು, ಸರಸ್ವತಿ ದೇವಸ್ಥಾನಗಳಿದೆಯೋ ಅಲ್ಲಿ ಖಂಡಿತವಾಗ್ಲೂ ಗುಪ್ತ ನವರಾತ್ರಿ ಇರೋದ್ರಿಂದ ವಿಶೇಷವಾದ ಹೋಮ, ಪೂಜೆ, ಅನುಷ್ಠಾನಗಳೆಲ್ಲ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟದಾಗಿ ಈ ರೀತಿ ಒಂದು ರಂಗೋಲಿನಾದರೂ ಹಾಕಿ ದಯವಿಟ್ಟು ಸರಸ್ವತಿ ಪ್ರಾರ್ಥನೆನ ಮಾಡಿ. ಯಾಕಂದರೆ ಮಕ್ಕಳಿಗೆ ಸರಸ್ವತಿ ಪ್ರಾರ್ಥನೆ ಮಾಡೋದ್ರಿಂದ ಜ್ಞಾನ ಅನ್ನೋದು ತುಂಬ ಚೆನ್ನಾಗಿ ಲಭಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಸರಸ್ವತಿ ದೇವಿ ನಾಳೆ ದಿನ ನೀವು ಏನು ಕೇಳ್ಕೊತೀರಾ ಅದನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು, ನಿಮ್ಮ ಮನೆಯಲ್ಲಿ ಫೋಟೋಗಳಿಲ್ಲ, ಪೂಜೆ ಪುನಸ್ಕಾರ ನಮ್ಮ ಕೈಯಲ್ಲಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ಸರಳವಾದಾದರೂ ಪೂಜೆನ ಮಾಡಿ. ಏನೂ ಇಲ್ಲ, ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಡೈಲಿ ಪೂಜೆ ಮಾಡ್ತಾ ಇರ್ತೀರೋ ಆ ರೀತಿ ನಿಮ್ಮ ಮನೆಯಲ್ಲಿ ನಾನು ಬಿಡಿಸಿರೋವಂಥ ಈ ರಂಗೋಲಿನ ನೀವು ಸಹ ಹಾಕಿ. ಇದು ಸರಸ್ವತಿ ಬೀಜಾಕ್ಷರಿ ಮಂತ್ರ ಇರೋವಂಥ ರಂಗೋಲಿ. ಈ ಬೀಜಾಕ್ಷರಿ ಮಂತ್ರಗಳನ್ನ ನೀವು ಬರೆದು ನೀವು ಖಂಡಿತವಾಗ್ಲೂ ನೀವು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವೊಂದು ಉದ್ದೇಶಕ್ಕೆ ನೀವು ಪೂಜೆನ ಮಾಡ್ತಾ ಇದ್ದೀರೋ ಆ ಪೂಜೆ ಖಂಡಿತವಾಗ್ಲೂ ಲಭಿಸುತ್ತೆ. ಅದರಲ್ಲೂ ನೋಡಿ, ನನಗೆ ನಿಮಗೆ ಟೇಬಲ್ ಮೇಲೆ ಹಾಕಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನೋಡಿ ನಮ್ಮ ಮನೆಯಲ್ಲಿ ದೇವ್ರ ರೂಮು ಚಿಕ್ಕ ಇರೋದ್ರಿಂದ ನನಗೆ ಎಲ್ಲ ರಂಗೋಲಿಗಳನ್ನ ಹಾಕಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇದೆ. ಆದ್ರೇನು ಮಾಡೋದು, ನಮ್ಮ ಮನೆಯಲ್ಲಿ ದೇವ್ರ ರೂಮು ಒಂದು ಸ್ವಲ್ಪ ಚಿಕ್ಕ ಇರೋದ್ರಿಂದ ನಾನು ನನ್ನ ಪ್ರಯತ್ನ ಮಾಡಿ ನನಗೆ ಗೊತ್ತಿರೋ ಅಂಥ ಪುಟ್ಟ ಮಾಹಿತಿಗಳನ್ನ ನಾನು ತಿಳಿಸ್ಕೊಡೋ ಅಂಥ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ನಾವು ಒಂದು ಚಿಕ್ಕ ಪುಟ್ಟದ್ದು ಮಾಡಿಕೊಂಡಾಗ ಅದು ನಮಗೆ ಆ ಕ್ಷಣ ನಮಗೆ ಏನು ಒಳ್ಳೆಯದಾಗಿಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ನೀವು ಮಾಡಿರೋಂಥ ಸಣ್ಣ ಸಣ್ಣ ಪ್ರಯತ್ನಗಳು ಅದು ದೊಡ್ಡ ಪ್ರತಿಫಲ ನಿಮಗೆ ಕಾಲಾನಂತರ ದಿನಗಳಲ್ಲಿ ಮುಂದೆ ಹೋಗ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ತುಂಬ ಮಹತ್ವದ್ದು. ಆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ಅವತ್ತಿನ ದಿನ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರು ಈ ಪುಟ್ಟ ರಂಗೋಲಿನ ಹಾಕ್ಬೋದಲ್ವಾ. ಖಂಡಿತವಾಗ್ಲೂ ನೋಡಿ ಈ ರೀತಿ ಹಾಕಿ. ಯಾಕೆ ನೀವು ಈ ರಂಗೋಲಿನ ಹಾಕಬೇಕು ಅಂದರೆ, ಸರಸ್ವತಿ ಮಂಡಲನ ಹಾಕೋದ್ರಿಂದ ಮನೆಯಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ಗಳಿದ್ದರೆ ಖಂಡಿತವಾಗ್ಲೂ ಹೋಗುತ್ತೆ. ಆಮೇಲೆ ಮಕ್ಕಳಲ್ಲಿ ಬುದ್ಧಿವಂತಿಕೆ ಮಟ್ಟ ಜಾಸ್ತಿ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಏನು ಅಂತ ಅಂದರೆ, ಸರಸ್ವತಿ ದೇವಿ ಪಂಚಮಿ ದಿನ ನಾವೇನಾದರೂ ಒಂದನ್ನು ಕೇಳಿಕೊಂಡ್ರೆ ಅದನ್ನು ಖಂಡಿತವಾಗ್ಲೂ ಆ ದಿನ ಕೊಟ್ಟೇ ಕೊಡ್ತಾರೆ. ಆಮೇಲೆ ಸಾಧ್ಯವಾದಷ್ಟು ನಾಳೆ ದಿನ ನೀವು ನಿಮ್ಮ ಮಕ್ಕಳಿಗೆ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸೋಕ್ಕೆ ಹೇಳಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸೋಕ್ಕೆ ಹೇಳಿ. ಆಮೇಲೆ ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳಿದ್ರೆ ದಯವಿಟ್ಟು ನಾಳೆ ದಿನ ಎಲ್ಲ ಹೆಣ್ಮಕ್ಳಿಗೂ ನೀವು ಉಡಿ ತುಂಬಿ, ಅಂದರೆ ಒಂದು ಬುಟ್ಟಿಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ಏನಾದರೂ ಕೊಡೋವಂಥ ಚೈತನ್ಯ ಇದ್ದರೆ ಮಲ್ಲಿಗೆ ಹೂವನ್ನ ಮತ್ತು ಬಾಳೆಹಣ್ಣನ್ನು ಮತ್ತು ಹಾಲು ಕೇರನ್ನು ನೀವು ನಾಳೆ ಖಂಡಿತವಾಗ್ಲೂ ದಾನ ಮಾಡಿ. ಆಮೇಲೆ ನೀವು ಮನೇಲಿ ಯಾವ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳು ಓದೋ ಅಂಥ ಬುಕ್ಗಳಿರುತ್ತಲ್ಲ ಆ ಬುಕ್ಕುಗಳನ್ನ ನೀವು ಈ ರಂಗೋಲಿ ಹಾಕಿದ್ಮೇಲೆ ಅಲ್ಲಿ ನಿಮ್ಮ ರಂಗೋಲಿ ಅಕ್ಕಪಕ್ಕದಲ್ಲಿ ನೀವು ಸಾಧ್ಯ ಆದರೆ ಬುಕ್ಕುಗಳನ್ನ ಅವತ್ತು ಇಟ್ಟು ಪೂಜೆ ಮಾಡಿ. ನಿಮ್ಮ ಮಕ್ಕಳು ಬಳಸೋ ಅಂಥ ಪೆನ್ನು, ಜಾಮಿಟ್ರಿ ಬಾಕ್ಸ್ಗಳನ್ನು ಅದನ್ನು ಸಹ ನೀವು ಈ ರಂಗೋಲಿ ಪಕ್ಕದಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಅನ್ನೋದು ಫಲಿಸುತ್ತೆ, ಜಾಸ್ತಿ ಆಗುತ್ತೆ. ಆಮೇಲೆ ಸಾಧ್ಯವಾದಷ್ಟು ನಾಳೆ ದಿನ ನೀವು ಯಾವುದೇ ಕಾರಣಕ್ಕೂ ಪೂಜೆ ಮುಗಿಯೋ ತನಕ ನೀವು ಇಟ್ಟಿರೋಂಥ ಪುಸ್ತಕಗಳನ್ನ ಖಂಡಿತವಾಗ್ಲೂ ಕದಲಿಸೋಕೆ ಹೋಗಬೇಡಿ. ಯಾಕಂದರೆ ಸರಸ್ವತಿ ದೇವಿ ಆ ಪ್ರತಿಯೊಂದು ಬುಕ್ಗಳಲ್ಲೂ ಓಂಕಾರನ ಬರೆದು ಹೋಗ್ತಾಳೆ. ಈಗ ಎಷ್ಟೊಂದು ಮಕ್ಕಳು ದಡ್ರಿರ್ತಾರೆ, ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಅಟ್ಲೀಸ್ಟ್ ಅವ್ರು ಉಪಯೋಗಿಸೋಂಥ ವಸ್ತುಗಳನ್ನಾದರೂ ಇಟ್ಟಾಗ ತಾಯಿ ಆಶೀರ್ವಾದ
ಸಿಕ್ಕಿ ಅದನ್ನು ಅವರು ಪ್ರತಿದಿನ ಉಪಯೋಗಿಸ್ತಾ ಹೋಗ್ತಾ ಇದ್ದರೆ ಕ್ರಮೇಣ ಅವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಕ್ಕಳಿಗೆ ಮುಖ್ಯವಾಗಿ ನಾವು ಒಂದು ಶಿಸ್ತನ್ನು ಕಲಿಸಿದಾಗ ಮಾತ್ರ ಆ ಶಿಸ್ತಿನ ನಮಗೆ ಒಳ್ಳೆಯ ಲಾಭ ಸಿಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೆ ನಾಳೆ ದಿನ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನಿಮ್ಮ ಮಕ್ಕಳಿಗೆ ನಿಮಗೆ ಬರೋವಂಥ ಬೀಜಾಕ್ಷರ ಮಂತ್ರಗಳು ನೋಡಿ, ನಾನು ಹೇಳ್ಕೊಟ್ಟಿದ್ದೀನಿ. ಆಗಲೇ ನಾನು ಒಂದು ಶ್ಯಾಮಲಾದೇವಿ ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ, ಅದನ್ನು ಹೇಳ್ಕೊಡಿ. ಅಕಸ್ಮಾತು ನಿನ್ನೆ ನಾನು ನಿಮಗೆ ಒಂದು ಬೀಜಾಕ್ಷರ ಅತ್ಯಮೂಲ್ಯವಾದದ್ದು ಬೀಜಾಕ್ಷರ ಮಂತ್ರನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಅದನ್ನಾದರೂ ಹೇಳ್ಕೊಡಿ. ಅಕಸ್ಮಾತ್ ನಿಮಗೆ ಅದೂ ಹೇಳಕ್ಕೆ ಬರಲಿಲ್ಲ ಅಂದರೆ ದಯವಿಟ್ಟು ನಾಳೆ ದಿನ ಒಂದೇ ಒಂದು ಬೀಜಾಕ್ಷರ ಮಂತ್ರ, ಅದು ಸರಸ್ವತಿ ಬೀಜಾಕ್ಷರಿ ಮಂತ್ರ ಐಮ್ ಅಂತ ನೀವು ಒಂದು 108 ಸರಿ ಮಕ್ಕಳ ಕೈಲಿ ಹೇಳ್ಸಿದ್ರೆ ಸಾಕು. ಖಂಡಿತವಾಗ್ಲೂ ಸರಸ್ವತಿ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನಾಳೆ ದಿನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸರಸ್ವತಿ ಪ್ರಾರ್ಥನೆನ ಮಾಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರಂಗೋಲಿ ಯಾವ ರೀತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಮೇಲೆ ಬಂದು ಓಂಕಾರನ ಬರೆದಿದ್ದೀನಿ. 4 ಸೈಡಲ್ಲೂ ನಿಮಗೆ ನೋಡಿ ಕಾಣ್ತಾ ಇದೆಯಾ, ಓಂಕಾರಗಳನ್ನ ನಾನು ಬರೆದಿದ್ದೀನಿ. ನೋಡಿ, ಕಾಣಿಸ್ತಿದೆಯಾ? ಈ ಓಂಕಾರ ಬರೆಯೋದ್ರಿಂದ ನಮ್ಮ ವಿದ್ಯಾಭ್ಯಾಸದಲ್ಲಿ ಏನೇ ತೊಡಕುಗಳಿದ್ರೂ ಖಂಡಿತವಾಗ್ಲೂ ಅದು ಅಭಿವೃದ್ಧಿ ಆಗುತ್ತೆ. ಆಮೇಲೆ ಶ್ರೀಕಾರನೂ ಸಹ ಬರೆದಿದ್ದೀನಿ. ಅಂದರೆ ಈ ಶ್ರೀಕಾರ ಓಂಕಾರ ಎಲ್ಲ ಸೇರಿ ನಾವು ಯಾವ ರೀತಿ ಹೇಳ್ಕೊಬೇಕು ಅಂದರೆ ಓಂ ಶ್ರೀ ಸರಸ್ವತಿಯೇ ನಮಃ ಅಂತ ನಾನಿಲ್ಲಿ ಬರೆದಿದ್ದೀನಿ. ಇಷ್ಟೇ, ಅದಕ್ಕೋಸ್ಕರ ನಿಮಗೆ ಅರ್ಥ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ರ ಸ್ವ ತ್ಯೇ ನ ಮ ಹ ಅಂದರೆ ಇಲ್ಲಿ ಮಧ್ಯದಲ್ಲಿ ಕೇಂದ್ರ ಬಿಂದುಲಿ ಶ್ರೀ ಅಂತ ಹಾಕಿದ್ದೀನಿ. ಅದಕ್ಕೋಸ್ಕರ ನೀವು ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಇದೇ ರೀತಿ ಬಿಡಿಸ್ಬೇಕು, ಇಷ್ಟೇ ಚೆನ್ನಾಗಿ ಬಿಡಿಸ್ಬೇಕು ಅನ್ನೋದೇನಿಲ್ಲ. ನಿಮಗೆ ಯಾವ ರೀತಿ ಬಿಡ್ಸೋಕ್ಕೆ ಬರುತ್ತೋ ಆ ರೀತಿ. ಇಲ್ಲಿ ಏನು ಖರ್ಚಾಗೋದಿಲ್ಲ. ಇಲ್ಲಿ ನಾವು ಖರ್ಚು ಮಾಡಬೇಕಾಗಿರೋದು ಒಂದಿಷ್ಟು ಸಮಯ ಮಾತ್ರನ ನಾವು ಖರ್ಚು ಮಾಡಬೇಕಾಗುತ್ತೆ. ನಮ್ಮ ಮನೇಲಿ ಫೋಟೋ ಇಲ್ಲ, ನಮ್ಮ ಮನೇಲಿ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳ ಶ್ರೇಯಸ್ಸಿಗೋಸ್ಕರ ಒಂದಿಷ್ಟು ಕಷ್ಟಪಡ್ದಲೇ ಎಲ್ಲ ಬೇಕು ಅಂತ ಬಯಸೋದು ನಮ್ಮ ಸ್ವಾರ್ಥ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಕಷ್ಟಪಟ್ಟು ನಾವು ಮಾಡೋದಕ್ಕೆ ಪ್ರತಿಫಲ ಈ ಕ್ಷಣ ಅಲ್ಲಿರೋ ಮುಂದೆ ಒಂದಿನ ಖಂಡಿತವಾಗ್ಲೂ ನಾವೇನು ಕಷ್ಟಪಟ್ಟಿರ್ತೀವೋ ಆ ಪ್ರತಿಫಲ ಮುಂದೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರ ದಯವಿಟ್ಟು ನಾಳೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಹಳದಿ ಹೂಗಳು ಅಂದರೆ ಸಾವಂತಿಗೆ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಅಥವಾ ಬಿಳಿ ಬಣ್ಣದ್ದು ಯಾವುದೇ ಹೂಗಳಿಂದ ಇದನ್ನು ನೀವು ಪೂಜೆ ಮಾಡ್ಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ರಂಗೋಲಿಗಳನ್ನ ಕೆಲವೊಂದು ಬಿಡಿಸುವಾಗ ಕ್ರಮೇಣ ಪೂರ್ತಿಯಾಗಿ ಬಿಡ್ಸೋಕ್ಕಾಗಲಿಲ್ಲ ಅಂದರೂ ಒಂದು ಸ್ವಲ್ಪ ಅಂಕು ಡೊಂಕು ಆಗುತ್ತೆ. ಆದರೆ ಅದನ್ನು ನಾವು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸರಿ ಮಾಡಿಕೊಂಡು ಬಿಡಿಸ್ಬೋದು, ಅದರಲ್ಲೇನು ತಪ್ಪಾಗಲ್ಲ. ನೋಡಿ, ಈ ರೀತಿ ನೀವು ಸಹ ಈ ರಂಗೋಲಿನ ಹಾಕಿ ತುಂಬ ವಿಶೇಷವಾದ ರಂಗೋಲಿ. ಇದನ್ನು ನೀವು ಅಕಸ್ಮಾತು ನೀವು ಇವತ್ತು ನಾಳೆ ಬಿಡ್ಸೋಕ್ಕಾಗಲಿಲ್ಲ ಅಂದರೆ ನೀವು ಪ್ರತಿದಿನವೂ ಬೇಕಾದರೆ ನಿಮ್ಮ ದೇವರ ಮನೆಯಲ್ಲಿ ಹಾಕ್ಬೋದು. ನೀವು ಅದರಲ್ಲೂ ಶುಕ್ರವಾರ, ಮಂಗಳವಾರ ಟೈಮ್ಗಳಲ್ಲಿ, ಗುರುವಾರ ಟೈಮ್ಗಳಲ್ಲಿ, ಅಮಾವಾಸ್ಯೆ ಪೌರ್ಣಮಿ ಟೈಮ್ಗಳಲ್ಲಿ ಈ ರಂಗೋಲಿನ ನೀವು ಬಿಡಿಸೋದ್ರಿಂದ ಮಕ್ಕಳಿಗೆ ಯಶಸ್ಸು ಮತ್ತು ಕೀರ್ತಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಸಾಧ್ಯವಾದಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರೋಂಥ ಬುಕ್ಕುಗಳನ್ನ ನಾಳೆ ಇಟ್ಟು ಪೂಜೆ ಮಾಡಿ. ಮಕ್ಕಳಿಗೆ ಸಾಧ್ಯವಾದಷ್ಟು ನಾಳೆ ಸಿಹಿನ ಹಂಚಿ, ಕೋಸಂಬರಿನ ಹಂಚಿ, ಬಾಳೆಹಣ್ಣನ್ನ ಹಂಚಿ. ಅಕಸ್ಮಾತು ಬಿಳಿ ಕಲರ್ದು ದೂದ್ ಪೇಡ ಅಂತ ಬರುತ್ತೆ, ಅದನ್ನು ನೀವು ಸಹ ಹಂಚ್ಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿ ಈ ರೀತಿ ಇದೆ ರಂಗೋಲಿ. ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ, ನೋಡಿ ಕಾಣಿಸ್ತಿದೆಯಾ? ನೋಡಿ ಸ್ನೇಹಿತರೆ, ನೋಡಿ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ನೋಡಿ, ನಾನು ನನಗೆ ಗೊತ್ತಿರೋ ಅಂಥ ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಏನು ಅಂತಂದರೆ ನೀವು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವು ನಮ್ಮ ಸ್ವಂತಿಕೆಯಿಂದ ನಮ್ಮ ಪ್ರಯತ್ನ ನಾವು ಮಾಡಿದಾಗ ಮಾತ್ರ ಪ್ರತಿಫಲ ಅನ್ನೋದು ಸಿಗುತ್ತೆ. ನೋಡಿ, ನಾನು ನನ್ನ ಪ್ರಯತ್ನದಿಂದ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ನೀವು ನಾಳೆ ಖಂಡಿತವಾಗ್ಲೂ ಈ ರಂಗೋಲಿನ ಹಾಕಿ ಅಂತ ತಿಳಿಸ್ತೀನಿ.
ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಾ? ಈ ರೀತಿ ಇದೆ ಈ ರಂಗೋಲಿ. ನಾನು ಇಲ್ಲಿ ಯಾಕೆ ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಟು ಅಲ್ಲೂ ಸಹ ನೀವು 5 ದೀಪನ ಹಚ್ಬೋದು. ಯಾಕಂದರೆ ನಿಮಗೆ ಆ ಬೀಜಾಕ್ಷರಿ ಮಂತ್ರ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ನೀವು ಸಾಧ್ಯವಾದರೆ ನೋಡಿ, ಅಲ್ಲಿ ಶ್ರೀಕಾರ ಇದೆಯಲ್ಲ ನೋಡಿ, ಇಲ್ಲಿಗೆ ನೀವು ಒಂದು ದೀಪನ, ಅಲ್ಲೂ ಸಹ ನೀವು ಹಳದಿ ಬಣ್ಣದ ಹೂವನ್ನ ಇಟ್ಬಿಟ್ಟು ಅಲ್ಲಿಗೂ ಸಹ ನೀವು ಒಂದು ದೀಪನ ಹಚ್ಚೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ನಾಳೆ ನೀವು 5 ಮಣ್ಣಿನ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನು ಅಂದ್ಕೊಂಡು ನೀವು ಶ್ರಮ ವಹಿಸಿ ಮಾಡಿರ್ತೀರೋ ಅದಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಬೀಜಾಕ್ಷರಿ ಮಂತ್ರ ಕೂಡ ತಿಳಿಸಿದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಳ್ಳಿ. ಅಕಸ್ಮಾತ್ ಅದಾಗಲಿಲ್ಲ ಅಂದ್ರೂ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಗೆ ಯಾವ ಮಂತ್ರನೂ ಹೇಳೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಐಂ ಅಂತ ಹೇಳ್ಕೊಳ್ಳಿ ಸಾಕು. ಬರೀ ಐಂ ಅಂದರೆ ಸಾಕು. ಸರಸ್ವತಿ ದೇವಿಗೆ ಅದು ಸರಸ್ವತಿಯ ಬೀಜಾಕ್ಷರಿ ಮಂತ್ರ. ಅದನ್ನು ನೀವು 108 ಸರಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಪ್ರತಿದಿನ ಹೇಳ್ಕೊಳ್ಳಿ ಮಕ್ಕಳು ಬೇಕಾದರೆ, ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಐಂ 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 ಅಂತ ಹೇಳ್ಕೊತಾ ಇದ್ದರೆ ನಾಲ್ಗೆ ಏನಾದ್ರೂ ತಡವರಿಸ್ತಾ ಇರ್ತಾರೆ. ಕೆಲವೊಂದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬರ್ತಾ ಇರಲ್ಲ. ಆದರೆ ಆ ಬೀಜಾಕ್ಷರ ಮಂತ್ರಗಳನ್ನ ನಾವು ಪ್ರತಿಯೊಂದೂ ಐಂ ಐಂ ಅಂತ ಹೇಳ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಸಾಧ್ಯವಾದಷ್ಟು ನಾಳೆ ಎಲ್ಲ ಕಡೆ ಹೋಮ ಆಗ್ತಾ ಇರುತ್ತೆ, ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡೋಗಿ. ನಾನು ನಿನ್ನೆ ನಿಮಗೆ ಒಂದು ವಿಶೇಷವಾದ ಮಾಹಿತಿ ಹೇಳಿದೆ. ಏನು ಹೇಳಿ, ಒಂದು ಬೆಳ್ಳಿದು ಏನಾದ್ರೂ ನೀವು ಪೆನ್ನನ್ನು ತಗೊಂಡ್ರೆ, ಅಕಸ್ಮಾತ್ ನಿಮ್ಮ ಮನೇಲಿ ಪೆನ್ನುಗಳಿಲ್ಲ ಅಂತಂದರೆ, ಬೆಳ್ಳಿದು ತರೋಕ್ಕಾಗಲಿಲ್ಲ ಅಂದರೆ, ನಾಳೆ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ನೀವು ತಂದೆ ತಾಯಿಗಳು ನೀವು ದಾಳಿಂಬೆ ಕಡ್ಡಿಗಳಿಂದ ಅಥವಾ ತುಳಸಿ ಕಡ್ಡಿಗಳಿಂದ ನಾಳೆ ನೀವು ಜೇನುತುಪ್ಪದಲ್ಲಿ ಅದನ್ನು ಅದ್ದಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ನಾಲ್ಗೆ ಮೇಲೆ ಓಂಕಾರನ ಬರೀರಿ. ನೀವು ತಂದೆ ತಾಯಿಗಳು ಓಂಕಾರ ಬರೆಯೋದ್ರಿಂದ ಮಕ್ಕಳಲ್ಲಿ ತೊದಲುವಿಕೆ ಇದ್ದರೆ ಅದೆಲ್ಲ ನಿರ್ಮೂಲ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅನ್ನೋದು ಯಶಸ್ಸಿನ ಕಡೆಗೆ ತಿರುಗೋದಕ್ಕೆ ಸಹಾಯ ಆಗುತ್ತೆ. ಅದರಲ್ಲೂ ನೀವು ಅದನ್ನು ಹುಷಾರಾಗಿ, ಅಂದರೆ ನೀವು ಆ ಕಡ್ಡಿ ಚೂಪಾಗಿರುತ್ತೆ, ಒಂದು ಸ್ವಲ್ಪ ಮಂಡು ಮಾಡಿಕೊಂಡು ನೀವು ತುಳಸಿದು, ಅಂದರೆ ಒಣಗಿರೋ ಕಡ್ಡಿಗಿಂತ ಒಂದು ಸ್ವಲ್ಪ ಹಸಿ ಕಡ್ಡಿನ, ಗಟ್ಟಿ ಇರೋ ಕಡ್ಡಿನ ತಗೊಂಡು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಓಂಕಾರನ ಬರೆಯೋದ್ರಿಂದ ಮಕ್ಕಳಲ್ಲಿ ನಾಲ್ಗೆ ಅನ್ನೋದು ಏನಾದ್ರೂ ತೊಂದರೆ ಇದ್ದರೆ, ಮಂದ ಆಗಿದ್ದರೆ ಅದೆಲ್ಲನೂ ಕ್ಲಿಯರಾಗಿ ಚೆನ್ನಾಗಿ ಮಾತಾಡೋಕ್ಕೆ ಆಗುತ್ತೆ. ಆಮೇಲೆ ನೆನಪಿನ ಶಕ್ತಿ ಅನ್ನೋದು ಚೆನ್ನಾಗಾಗುತ್ತೆ ಅಂತ ನಾನು ತಿಳಿಸ್ತೀನಿ. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡೋರು ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಮತ್ತಷ್ಟು ವಿಡಿಯೋನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಡಿ. ನೀವೇನಾದ್ರೂ ನನ್ನ ವಿಡಿಯೋ ಹೊಸದಾಗಿ ನೋಡುವಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಟ್ಟಾಗ ನನಗೂ ಇನ್ನಷ್ಟು ಮಾಡಬೇಕು ಅನ್ನೋದು ಆಸಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಇನ್ನೂ ಮಾಡಬೇಕು, ಇನ್ನೂ ಹೊಸ ವಿಷಯನ ತಿಳಿಸ್ಕೊಡ್ಬೇಕು ಅನ್ನೋ ಹಂಬಲನೂ ನಮಗೂ ಜಾಸ್ತಿ ಇರುತ್ತೆ. ಆಮೇಲೆ ದಯವಿಟ್ಟು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೇಳಿ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಸಾಧ್ಯವಾದಷ್ಟು ನೀವು ನನ್ನ ವೀಡಿಯೋಸ್ನ ನಿಮಗೆ ಗೊತ್ತಿರೋ ಅಂಥ ವಿಷಯನ ಮತ್ತೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಖಂಡಿತವಾಗ್ಲೂ ಎಲ್ಲನೂ ಗೊತ್ತಿರಲ್ಲ. ಅಕಸ್ಮಾತ್ ನಿಮಗೆ ಗೊತ್ತಿರೋಂಥ ಪುಟ್ಟ ಮಾಹಿತಿಗಳು ಮತ್ತೊಬ್ಬರಿಗೆ ಹಂಚ್ಕೊಂಡಾಗ ಅದರಿಂದ ಅವ್ರಿಗೆ ಒಳ್ಳೆಯದಾದಾಗ ಅದು ನಿಮಗೂ ಎಷ್ಟೋ ಪುಣ್ಯ ಬರುತ್ತೆ ಅನ್ನೋದನ್ನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನೀವು ನಾಳೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತಿಳಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.